ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 6/4/26. मीठे बच्चे, बाबा के पास जो सामान है उसका पूरा ही अंत तुम्हें मिलता, तुम उसे धारण करो और कराओ. ತಂದೆ ತಿಳಿಸಿದರೆ, ಮಧುರದ ಮಕ್ಕಳೇ, ತಂದೆ ಹತ್ರ ಏನು ಸಾಮಾನಿದೆ ಅದರ ಸಂಪೂರ್ಣ ಅಂತ್ಯ ತಮಗೆ ಸಿಗತ್ತೆ. ತಾವು ಅದನ್ನು ಧಾರಣೆ ಮಾಡಿ ಮತ್ತು ಇತರರಿಗೂ ಮಾಡಿಸಿ. ಪ್ರಶ್ನೆ ಆಗಿದೆ, त्रिकालदर्शी बाप ड्रामा के आदि मध्य अंत को जानते हुए भी कल की बात आज नहीं बताते क्यों? ತ್ರಿಕಾಲದರ್ಶಿ ತಂದೆ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನ ಅರಿತಿದ್ರೂ ಸಹ ನಾಳೆಯ ಮಾತನ್ನ ಇವತ್ತು ತಿಳಿಸೋದಿಲ್ಲ, ಯಾಕೆ? ಉತ್ತರ ಆಗಿದೆ, बाबा कहते बच्चे अगर मैं पहले से ही बता दूं तो ड्रामा का मजा ही निकल जाए, ये लॉ नहीं कहता. ತಂದೆ ತಿಳಿಸ್ತಾರೆ, ಮಕ್ಕಳೇ, ನಾನು ಮೊದಲೇ ಎಲ್ಲವನ್ನ ತಿಳಿಸ್ಬಿಟ್ರೆ ಡ್ರಾಮಾ ಮಜಾನೇ ಇರೋದಿಲ್ಲ, ಇದು ನಿಯಮನೇ ಇಲ್ಲ. सबको जानते हुए मैं भी ड्रामा के वश हूँ, पहले सुना नहीं सकता, इसलिए क्या होगा तुम उसकी चिंता छोड़. ಎಲ್ಲವನ್ನ ಮೊದಲೇ ನಾನು ತಿಳಿಸಕ್ ಸಾಧ್ಯ ಇಲ್ಲ, ನಾನು ಡ್ರಾಮಾಗೆ ವಶೀಭೂತನಾಗಿದ್ದೀನಿ. ಮೊದಲು ತಿಳಿಸಕ್ಕಾಗಲ್ಲ, ಅದಕ್ಕೋಸ್ಕರ ಏನಾಗತ್ತೆ ಅನ್ನುವ ಚಿಂತೆಯನ್ನು ಬಿಡಿ. ಹಾಡಾಗಿದೆ, ಮರ್ನಾ ತೇರೆ ಗಲಿ ಮೇ ಜೀನಾ ತೇರೆ ಗಲಿ, ಸತ್ತರೂ ನಿನ್ನ ಮಡಿಲಿನಲ್ಲಿ ಬದುಕಿದ್ರು ನಿನ್ನ ಮಡಿಲಿನಲ್ಲಿ. ಓಂ ಶಾಂತಿ. ಯೇ ಹೇ ಪಾರಲೌಕಿಕ ಆತ್ಮಾओं का बाप, ಆತ್ಮ ಉನ್ಸೆ ಹಿ ಬಾತೆ ಕರ್ತೆ ಹೈ. ಇವರಾಗಿದರೆ ಪಾರಲೌಕಿಕ ಆತ್ಮಗಳ ತಂದೆ, ಆತ್ಮಗಳ ಜೊತೆ ಮಾತಾಡ್ತಾರೆ. उसको बच्चे बच्चे कहने की प्रैक्टिस हो जाती, बल शरीर बच्ची का है परंतु आत्मा तो सब बच्चे ही है. ಅವರಿಗೆ ಮಕ್ಕಳೇ ಮಕ್ಕಳೇ ಅನ್ನುವ ಅಭ್ಯಾಸ ಆಗಿಬಿಟ್ಟಿದೆ. ಬಳೆ ದೇಹ ಹೆಣ್ಣು ಮಗು ಆಗಿರ್ಬೋದು, ಆದರೂ ಆತ್ಮಗಳೆಲ್ಲರೂ ಉಡುಗೊರೆ ಅಲ್ವಾ. आर आत्मा वारिस से अर्थात वर्षा लेने की अधिकार है. बाप आकर कहते बच्चों तुम हर एक को वर्षा लेने का हक. ಪ್ರತಿಯೊಂದು ಆತ್ಮನೂ ಅಧಿಕಾರಿ, ಅಂದರೆ ಆಸ್ತಿಯನ್ನ ಪಡೆಯುವ ಹಕ್ಕಿದೆ. ತಂದೆ ಬಂದು ತಿಳಿಸ್ತಾರೆ, ಮಕ್ಕಳೇ, ನೀವು ಪ್ರತಿಯೊಬ್ಬರು ಆಸ್ತಿಯನ್ನ ಪಡೆಯುವ ಹಕ್ಕುದಾರರು ಆಗಿದ್ದೀರಾ. बेहद के बाबा को बहुत याद करना, इसमें ही तो मेहनत है. बाबा परमधाम से आए हमको पढ़ाने. ಅನಂತವಾದ ತಂದೆಯನ್ನು ನೆನಪು ಮಾಡಿ ಇದರಲ್ಲೇ ಶ್ರಮ ಇದೆ. ಬಾಬಾ ಪರಂಧಾಮದಿಂದ ಬಂದಿದ್ದರೆ ನಮಗೆ ಓದ್ಸಕ್ಕೋಸ್ಕರ. साधु संत को अपने घर से आते हैं, वह कोई गावड़े से आते, बाबा तो परमधाम से आए हमको पढ़ा. ಸಾಧು ಸಂತರು ತಮ್ಮ ಮನೆಯಿಂದ ಅಥವಾ ಹಳ್ಳಿಯಿಂದ ಬರ್ತಾರೆ. ಬಾಬಾ ಪರಂಧಾಮದಿಂದ ಬಂದಿದ್ದರೆ ನಮಗೆ ಓದ್ಸಕ್ಕೋಸ್ಕರ. ये किसको मालूम नहीं, बेहद का बाबा वही पतित पावन गॉड फादर है. ಈ ಒಂದು ಅರಿವು ಯಾರಿಗೂ ಇಲ್ಲ. ಅನಂತವಾದ ತಂದೆ ಪತಿತ ಪಾವನ ಗಾಡ್ ಫಾದರ್ ಆಗಿದ್ದಾರೆ. उसको ओशन ऑफ नॉलेज भी कहते, अथॉरिटी है ना. कौन सी नॉलेज? ಈಶ್ವರೀಯ ನಾಲೆಜ್. ಅವರಿಗೆ ಜ್ಞಾನ ಸಾಗರ ಅಂತೀವಿ, ಅಧಿಕಾರಿ ಅಲ್ವಾ. ಯಾವ ಒಂದು ಜ್ಞಾನ? ಈಶ್ವರೀಯ ಜ್ಞಾನ. बाप है मनुष्य सृष्टि का बीज रूप, सत्यचित आनंद स्वरूप, उनकी बड़ी भारी महिमा है. ತಂದೆ ಆಗಿದರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ, ಸತ್ಯಚಿತ್ತ ಆನಂದ ಸ್ವರೂಪ, ಅವರದು ಬಹಳ ದೊಡ್ಡ ಮಹಿಮೆ ಆಗಿದೆ. उनके पास सामग्री है, कोई के पास दुकान होता तो कहेंगे हमारी दुकान में ये ವೆರೈಟಿ. ಅವರ ಹತ್ರನೂ ಸಾಮಗ್ರಿಗಳಿದೆ. ಯಾವ ರೀತಿ ಯಾರ ಹತ್ರ ಆದರೂ ಅಂಗಡಿ ಇದ್ದಾಗ ಅವರು ತಿಳಿಸ್ತಾರೆ, ನಮ್ಮ ಅಂಗಡಿಯಲ್ಲಿ ಈ ಎಲ್ಲ ವೆರೈಟಿ ಸಿಗತ್ತೆ. ಬಾಬಿ कहते मैं ज्ञान सागर, आनंद का सागर, शांति का सागर, मेरे पास ये सब वक्कर मौजूद है. ತಂದೆನೂ ತಿಳಿಸ್ತಾರೆ, ನಾನು ಜ್ಞಾನ ಸಾಗರ, ಆನಂದ ಸಾಗರ, ಶಾಂತಿ ಸಾಗರ ಆಗಿದೆ. ನನ್ನ ಹತ್ರ ಈ ಎಲ್ಲ ಸಾಮಾನು ಉಪಸ್ಥಿತ ಇದೆ. मैं संगम पर आता हूँ
डिलीवरी करने जो कुछ मेरे पास है सब डिलीवरी करता हूँ फिर जितना जो धारण करे ಅಥವಾ जितना पुरुषार्थ करे. ನಾನು ಸಂಗಮದಲ್ಲಿ ಬರ್ತೀನಿ ಡೆಲಿವರಿ ಮಾಡೋಕ್ಕೋಸ್ಕರ. ಏನೆಲ್ಲ ನನ್ನ ಹತ್ರ ಇದೆ ಅದು ನಿಮಗೆ ಕೊಡ್ತೀನಿ. ಎಷ್ಟು ತಾವು ಧಾರಣೆ ಮಾಡ್ತೀರಾ ಅಥವಾ ಪುರುಷಾರ್ಥವನ್ನು ಮಾಡ್ತೀರಾ. बच्चे जानते बाबा के पास क्या क्या है और एक्यूरेट जानते. आजकल किसको अपना अंत कोई बताते नहीं. ಮಕ್ಕಳಿಗೆ ಗೊತ್ತಿದೆ ತಂದೆ ಹತ್ರ ಏನೇನಿದೆ ಕರೆಕ್ಟಾಗಿ ಗೊತ್ತಿದೆ. ಇವತ್ತಿನ ಕಾಲದಲ್ಲಿ ಯಾರು ತಮ್ಮ ಸಂಪೂರ್ಣ ಅಂತ್ಯವನ್ನು ತಿಳಿಸಲ್ಲ. गाया हुआ है किनकी डबी रही धूल में ये सब अभी की बात है. आग लगेंगी सब खत्म हो जाएंगे. ಗಾಯನ ಇದೆ ಯಾರ ಡಬ್ಬಿ ಧೂಳಲ್ಲಿ ಬಿದ್ದಿತ್ತು ಅಂತ. ಎಲ್ಲ ಈವಾಗಿನ ಸಮಯದ ಮಾತು. ಬೆಂಕಿಯಲ್ಲಿ ಬಿದ್ದಾಗ ಎಲ್ಲ ಸಮಾಪ್ತಿ ಆಗತ್ತೆ. राजाओं के पास अंदर बहुत बड़ी मजबूत गुफाएं रहती. बल अर्थक्वेक हो जोर से आग लगे तो भी अंदर से निकल आते. ರಾಜರ ಹತ್ರ ಬಹಳ ದೊಡ್ಡ ದೊಡ್ಡ ಗುಫೆಗಳು ಇರುತ್ತೆ. ಬಲೆ ಅರ್ಥಕ್ವೇಕ್ ಆಗಲಿ ಬೆಂಕಿ ಬೀಳಲಿ ಒಳಗಡೆಯಿಂದ ಎಲ್ಲನೂ ಬರುತ್ತೆ. तुम बच्चे जानते हो यहाँ की कोई भी चीज वहाँ काम में नहीं आती. ಕಾಮಿಯಾಬಿ ಸರ್ ನಯೇ ಸೇರ್ ಭರ್ಪೂರ್ ಹೋ ಜಾಯ್. ಈಗ ಮಕ್ಕಳಿಗೆ ಗೊತ್ತಾಗಿದೆ ಇಲ್ಲಿನ ಯಾವ ವಸ್ತುನೂ ಅಲ್ಲಿ ಕೆಲಸಕ್ಕೆ ಬರಲ್ಲ. ಖನಿಜಗಳೆಲ್ಲ ಹೊಸದಾಗಿ ತುಂಬಿರುತ್ತೆ. साइंस में रिफाइन हो तुम्हारे काम में आएंगे. तुम बच्चों की बुद्धि में अब सारा ज्ञान है ना. ಸೈನ್ಸು ಸಹ ಪರಿಶುದ್ಧವಾಗಿ ನಿಮ್ಮ ಕೆಲಸಕ್ಕೆ ಬರುತ್ತೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಇಡೀ ಜ್ಞಾನ ಇದೆ ಅಲ್ಲ. बच्चे जानते हम सृष्टि के आदि मध्य अंत को जानते. बाकी अंत का थोड़े ही टुकड़ा है जिसको भी जान जाए. ಮಕ್ಕಳಿಗೆ ಗೊತ್ತಾಗಿದೆ ನಾವು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀವಿ. ಮಿಕ್ಕಿದ್ದು ಸ್ವಲ್ಪ ಒಂದು ಭಾಗ ಇದೆ ಅದು ಸಹ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. बाबा पहले ही सब कुछ कैसे बता दे. बाबा कहते मैं भी ड्रामा के वश हूँ. जो ज्ञान अब तक मिला वही ड्रामा में नोंद है. जो सेकेंड पास हुआ उसको ड्रामा समझना. ತಂದೆ ಮೊದಲೇ ಹೇಳ್ತಾರೆ ನಾನು ಎಲ್ಲವನ್ನ ಯಾವ ರೀತಿ ತಿಳಿಸಕ್ಕೆ ಸಾಧ್ಯ. ತಂದೆ ಅಂತಾರೆ ನಾನು ಡ್ರಾಮಾಕ್ಕೆ ವಶೀಭೂತನಾಗಿದ್ದೀನಿ. ಏನು ಜ್ಞಾನ ಈಗ ಸಿಕ್ಕಿದೆ ಅದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಸೆಕೆಂಡ್ ಏನು ಪಾಸ್ ಆಯಿತು ಅದು ಡ್ರಾಮಾ ಅನುಸಾರ. बाकी जो कल होगा वो देखा जाएगा. कल की बात आज नहीं सुनाए. ನಾಳೆ ಏನಾಗುತ್ತೆ ಅದನ್ನು ನೋಡೋಣ. ಇವತ್ತೇ ಎಲ್ಲ ಮಾತುಗಳನ್ನು ತಿಳಿಸಕ್ಕೆ ಆಗಲ್ಲ. इस ड्रामा के राज को मनुष्य समझते नहीं. कल की आयु ही कल कितनी लंबी चौड़ी लगा दिया. ಈ ಡ್ರಾಮಾ ರಹಸ್ಯವನ್ನು ಮನುಷ್ಯ ಅರ್ಥ ಮಾಡ್ಕೊಂಡಿಲ್ಲ. ಕಲ್ಪದ ಆಯುಷನ್ನ ಎಷ್ಟು ದೊಡ್ಡದಾಗಿ ತೋರಿಸ್ಬಿಟ್ಟಿದಾರಲ್ಲ. इस ड्रामा को जानने की भी हिम्मत चाहिए. अम्मा मरे तो भी अलवा खाना समझते मर गए जाकर दूसरा जन्म लिया. ಈ ಡ್ರಾಮಾ ರಹಸ್ಯವನ್ನು ತಿಳ್ಕೊಳೋದಕ್ಕೆ ಧೈರ್ಯ ಬೇಕು. ತಾಯಿ ಸತ್ರು ಸಹ ಅಲ್ವಾ ತಿಳ್ಕೊಂತಾರೆ. ಸತ್ರು ಹೋಗಿ ಮತ್ತೆ ಮತ್ತೊಂದು ಜನ್ಮವನ್ನು ಪಡೀತಾರೆ. ಇಲ್ಲಿ ಸ್ಥೂಲವಾದ ಅಲ್ವಾ ಅಲ್ಲ ಜ್ಞಾನದ ಅಲ್ವಾ. आप रोते क्यों है. बाबा ने समझाया अखबार में तुम लिख सकते हो. ये प्रदर्शनी आज से 5000 वर्ष पहले इस तारीख इसी स्थान पर इस रीति हुई थी. ತಂದೆ ತಿಳಿಸ್ಕೊಟ್ಟಿದ್ದಾರೆ ನ್ಯೂಸ್ ಪೇಪರಲ್ಲೂ ತಾವು ಬರೀಬಹುದು. ಈ ಪ್ರದರ್ಶನಿ 5000 ವರ್ಷದ ಹಿಂದೆ ಇದೇ ತಾರೀಕು ಇದೇ ಸ್ಥಾನದಲ್ಲಿ ಇದೇ ರೀತಿ ನಡೆದಿತ್ತು. ये वर्ल्ड की हिस्ट्री जाग्रफी रिपीट हो रही है. लिख देना चाहिए. ये तो जानते दुनिया बाकी थोड़ा दिन है ये सब खत्म हो जाए. ಈ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗಿದೆ ಆಗತ್ತೆ. ಇದನ್ನು ಬರಿಬೇಕಾಗಿದೆ. ಇದಂತೂ ಗೊತ್ತಿದೆ ಪ್ರಪಂಚ ಇನ್ನು ಸ್ವಲ್ಪ ದಿನಗಳಿರುತ್ತೆ ಎಲ್ಲವೂ ಸಮಾಪ್ತಿ ಆಗತ್ತೆ. हम तो
पुरुषार्थ कर विक्रमाजीत बन जाएंगे, फिर द्वापर से विक्रम संबंध शुरू होगा, अर्थात विक्रम होने का संबंध. ನಾವು ಪುರುಷಾರ್ಥವನ್ನ ಮಾಡಿ ವಿಕ್ರಮಾಜೀತರಾಗ್ಬಿಡ್ತೀವಿ. ನಂತರ ದ್ವಾಪರದಿಂದ ವಿಕರ್ಮ ಸಂಬಂಧ ಆರಂಭ ಆಗುತ್ತೆ. ಅಂದರೆ ವಿಕರ್ಮ ಮಾಡುವಂತಹ ಸಂಬಂಧ ಆರಂಭ ಆಗುತ್ತೆ. ये समय तुम विकर्मा पर जीत पाते हो तो विकर्मा जीत बन जाएंगे. पाप कर्म को श्रीमत से जीत कर विकर्मा जीत बनते. ಈ ಸಮಯದಲ್ಲಿ ತಾವು ವಿಕರ್ಮಗಳ ಮೇಲೆ ವಿಜಯವನ್ನು ಪಡೆದು ವಿಕರ್ಮಾಜೀತರಾಗ್ತೀರ. ಪಾಪ ಕರ್ಮಗಳನ್ನು ಶ್ರೀಮತದ ಮೇಲೆ ವಿಜಯ ಪಡೆದು ವಿಕರ್ಮಾಜೀತರಾಗ್ತೀರಾ. वहाँ तुम आत्मा अभिमानी होते हो, वहाँ देह अभिमान होता ही नहीं. ಅಲ್ಲಿ ತಾವು ಆತ್ಮ ಅಭಿಮಾನಿಯಾಗಿರ್ತೀರಾ, ಅಲ್ಲಿ ದೇಹದ ಅಭಿಮಾನ ಇರೋದೇ ಇಲ್ಲ. कलयुग में देह अभिमान है, संगम पर तुम आत्मा अभिमानी बनते. ಕಲಿಯುಗದಲ್ಲಿ ದೇಹ ಅಭಿಮಾನ ಇದೆ, ಸಂಗಮದಲ್ಲಿ ತಾವು ಆತ್ಮ ಅಭಿಮಾನಿ ಆಗ್ತೀರಿ. परमपिता परमात्मा को भी जानते हो, ये है शुद्ಧ ಅಭಿಮಾನ. ಪರಂಪಿತ ಪರಮಾತ್ಮನನ್ನು ತಿಳ್ಕೊಂಡಿದ್ದೀರಾ, ಇದಾಗಿದೆ ಶುದ್ಧವಾದ ಅಭಿಮಾನ. तुम ब्राह्मण सबसे ऊंच हो, तुम हो सर्वोत्तम ब्राह्मण कुलभूषण. ತಾವು ಬ್ರಾಹ್ಮಣರು ಎಲ್ಲರಿಗಿಂತಲೂ ಶ್ರೇಷ್ಠ ಆಗಿದ್ದೀರಾ, ತಾವಾಗಿದ್ದೀರಾ ಸರ್ವೋತ್ತಮ ಬ್ರಾಹ್ಮಣ ಕುಲ ಭೂಷಣರು. ये नॉलेज सिर्फ तुमको मिलती, दूसरे किसको मिलती नहीं. तुम्हारा ये सर्वोत्तम कुल है. ಈ ಒಂದು ಜ್ಞಾನ ಈಗ ತಮಗೆ ಸಿಕ್ಕಿದೆ, ಮತ್ತೆ ಯಾರಿಗೂ ಸಿಗೋದಿಲ್ಲ. ತಾವು ಸರ್ವೋತ್ತಮ ಕುಲದವರಾಗಿದ್ದೀರಾ. गाया में जाता अतीन्द्रिय सो गोपी वल्लभ के बच्चों से पूछो, तुमको अब लॉटरी मिलती है. ಗಾಯನನೂ ಇದೆ. ಅತೀಂದ್ರಿಯ ಸುಖ ಗೋಪಿ ವಲ್ಲಭನ ಮಕ್ಕಳಿಂದ ಕೇಳಿ, ತಮಗೆ ಈಗ ಲಾಟ್ರಿ ಸಿಗತ್ತೆ. कोई चीज मिल जाती उसकी इतनी खुशी नहीं होती, जब गरीब से साहूकार बन जाते तो ಖುಷಿ ಹೋತಿ. ಯಾವುದಾದರೂ ವಸ್ತು ಸಿಕ್ಕಿದ್ರೆ ಅಷ್ಟೊಂದು ಖುಷಿ ಆಗಲ್ಲ, ಬಡವರಿಂದ ಧನವಂತರಾದಾಗ ಖುಷಿ ಆಗುತ್ತೆ. तुम भी जानते हो जितना हम पुरुषार्थ करेंगे उतना बाबा से राजधानी का वर्षा लेंगे. जो जितना पुरुषार्थ करेंगा उतना पाएंगे. ತಮಗೂ ಗೊತ್ತು, ಯಾರು ಎಷ್ಟು ಪುರುಷಾರ್ಥವನ್ನು ಮಾಡ್ತಾರೆ ಅಷ್ಟೇ ತಂದೆಯಿಂದ ರಾಜಧಾನಿಯ ಆಸ್ತಿ ಪಡೀತಾರೆ. ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ ಅಷ್ಟೇ ಪಡೀತಾರೆ. मुख्य बात बाबा कहते, बच्चे अपने मोस्ट बिलवेड बाबा को याद करो, ये सबका बिलवेड बाप है. ಮುಖ್ಯವಾದ ಮಾತು ತಂದೆ ತಿಳಿಸ್ತಾರೆ, ಮಕ್ಕಳೇ ಮುದ್ದಾದಂತಹ ತಂದೆಯನ್ನ ನೆನಪು ಮಾಡಿ, ಅವರಿಯು ಎಲ್ಲರಿಗೂ ಮುದ್ದಾದಂತಹ ತಂದೆಯಾಗಿದ್ದಾರೆ. वही आकर सबको सुख शांति देते. अभी देवी देवता की राजधानी स्थापन हो रही है. ಅವರೇ ಬಂದು ಎಲ್ಲರಿಗೂ ಸುಖ ಶಾಂತಿಯನ್ನ ನೀಡ್ತಾರೆ. ಈಗ ದೇವಿ ದೇವತೆಗಳ ರಾಜಧಾನಿ ಸ್ಥಾಪನೆ ಆಗ್ತಿದೆ. वहाँ किंग क्वीन नहीं होते, वहाँ कहेंगे ಮಹಾರಾಜ ಮಹಾರಾಣಿ. ಅಲ್ಲಿ ರಾಜ ರಾಣಿ ಇರೋದಿಲ್ಲ, ಅಲ್ಲಿ ತಿಳಿಸಲಾಗತ್ತೆ ಮಹಾರಾಜ ಮಹಾರಾಣಿ. अगर भगवान भगवती कहे तो फिर यथा राजा रानी तथा प्रजा सब भगवान भगवती हो जाए. इसलिए भगवान भगवती कहा नहीं जा सकता. ಅವರನ್ನ ಭಗವಾನ್ ಭಗವತಿ ಅಂತ ಹೇಳಿದ್ರೆ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಭಗವಾನ್ ಭಗವತಿ ಆಗ್ಬಿಡ್ತಾರೆ. ಅದಕ್ಕೆ ಅವರನ್ನ ಭಗವಾನ್ ಭಗವತಿ ಅಂತ ಹೇಳೋದಿಲ್ಲ. ಭಗವಾನ್ ಏಕ ಹೇ, ಮನುಷ್ಯ ಕೋ ಭಗವಾನ್ ನಹೀ ಕಹಾ ಜಾ ಸಕ್ತಾ. ಭಗವಂತ ಒಬ್ಬರೇ, ಮನುಷ್ಯನಿಗೆ ಭಗವಂತ ಅಂತ ತಿಳಿಸಕ್ಕಾಗಲ್ಲ. सूक्ष्म वतनवासी ब्रह्मा विष्णु शंकर को भी देवता कहेंगे. सूक्ष्म वतनवासी को हम भगवान भगवती कैसे कहेंगे. सूक्ष्म वतनवासी ब्रह्मा विष्णु ಶಂಕರರಿಗೂ ದೇವತೆ ಅಂತ ಹೇಳಲಾಗುತ್ತೆ. ಸೂಕ್ಷ್ಮ ವತನ ನಿವಾಸಿಗೆ ನಾವು ಭಗವಾನ್ ಭಗವತಿ ಅಂತ ಯಾವ ರೀತಿ ತಿಳಿಸಕ್ ಸಾಧ್ಯ.
ऊंच से ऊंच मूल वतन फिर सूक्ष्म वतन और ये है थर्ड नंबर, ये तुम्हारी बुद्धि में रहना चाहिए. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮೂಲವತನ, ನಂತರ ಸೂಕ್ಷ್ಮವತನ, ಮತ್ತೆ ಇದು ಥರ್ಡ್ ನಂಬರ್ ಆಗಿದೆ. ಇದು ತಮ್ಮ ಬುದ್ಧಿಯಲ್ಲಿ ಇರಬೇಕು. हम आत्माओं का बाप शिव बाबा है, फिर शिक्षक भी है, गुरु भी है, सोनारा ಬ್ಯಾರಿಸ್ಟರ್ ಆದಿ सब है. ನಮ್ಮ ಆತ್ಮಗಳ ತಂದೆ ಶಿವ ಬಾಬಾ ಆಗಿದ್ದಾರೆ. ಅವರು ಶಿಕ್ಷಕರೂ ಆಗಿದ್ದಾರೆ, ಗುರುನೂ ಆಗಿದ್ದಾರೆ, ಚಿನ್ನದ ವ್ಯಾಪಾರಿನೂ ಆಗಿದ್ದಾರೆ, ಲಾಯರು ಎಲ್ಲನೂ ಆಗಿದ್ದಾರೆ. सबको रावण की जेल से छुड़ाते शिव बाबा कितना बड़ा ಬ್ಯಾರಿಸ್ಟರ್ है. ಎಲ್ಲರನ್ನ ರಾವಣನ ಜೈಲಿಂದ ಬಿಡುಗಡೆ ಮಾಡ್ತಾರೆ. ಶಿವ ಬಾಬಾ ಎಷ್ಟು ದೊಡ್ಡ ಲಾಯರ್ ಆಗಿದ್ದಾರೆ. तो ऐसे बाबा को क्यों बोलना चाहिए, क्यों कहते बाबा हम भूल जाते. ಇಂತಹ ತಂದೆಯನ್ನ ಯಾಕೆ ಮರ್ತೋಗ್ಬೇಕು, ಯಾಕಂತೀರಾ ಬಾಬಾ ನಾವು ಮರ್ತೋಗ್ತೀವಿ. ಮಾಯಾ ಕೆ ಬಹುತ್ ತೂಫಾನ್ ಆತೆ, ಬಾಬಾ कहते ये तो होगा. ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತೆ. ತಂದೆ ಅಂತಾರೆ ಇದೆಲ್ಲ ಆಗೇ ಆಗತ್ತೆ. ಕುछ तो मेहनत करनी पड़े, ये है ಮಾಯಾ से लड़ाई. ಸ್ವಲ್ಪ ಆದರೂ ಶ್ರಮ ಮಾಡಲೇಬೇಕಲ್ವಾ. ಇದಾಗಿದೆ ಮಾಯೆಯ ಜೊತೆ ಯುದ್ಧ. तो पांडवों के कौरे कोई कौरव से लड़ाई नहीं, पांडव कैसे लड़ाई करेंगे. ತಾವು ಪಾಂಡವರು ಕೌರವರ ಜೊತೆ ಯುದ್ಧ ಮಾಡಲ್ಲ. ಪಾಂಡವರು ಹೆಂಗ್ ಯುದ್ಧ ಮಾಡಕ್ ಸಾಧ್ಯ. फिर तो हिंसा हो जाएंगी, बाबा कभी हिंसा नहीं सिखाते. ಮತ್ತೆ ಹಿಂಸೆ ಆಗ್ಬಿಡತ್ತೆ. ತಂದೆ ಎಂದೂ ಸಹ ಹಿಂಸೆಯನ್ನ ಕಲಿಸ್ಕೊಡಲ್ಲ. कुछ भी समझ नहीं सकते, वास्तव में हमारी कोई लड़ाई है नहीं. ಏನೂ ಅರ್ಥ ಮಾಡ್ಕೊಳಲ್ಲ. ವಾಸ್ತವದಲ್ಲಿ ನಮ್ಮದೇನು ಯುದ್ಧನೇ ಇಲ್ಲ. बाबा सिर्फ युक्ति बताते, मुझे याद करो, माया का वार नहीं होगा. इस पर भी एक कहानी है. पूछा पहले सुख चाहिए दुख चाहिए. ಬಾಬಾ ಯುಕ್ತಿಯನ್ನು ತಿಳಿಸ್ತಾರೆ. ನನ್ನನ್ನು ನೆನಪು ಮಾಡಿ ಆಗ ಮಾಯೆ ಯುದ್ಧ ಮಾಡೋದಿಲ್ಲ. ಇದರ ಬಗ್ಗೆನೂ ಒಂದು ಕತೆ ಇದೆ, ಕೇಳ್ತಾರೆ. ಮೊದಲು ಸುಖ ಬೇಕಾ ದುಃಖ ಬೇಕಾ. तो बोला सुख दुख हो ना सके सत्युग में. ಹೇಳಿದ್ರು ಸುಖ ದುಃಖ ಸತ್ಯುಗದಲ್ಲಿ ಇರೋದೇ ಇಲ್ಲ. तुम जानते हो इस समय सभी सीताएं रावण की शोक वाटिका में है. ये सारी दुनिया सागर के बीच में लंका है. ತಮಗೆ ಗೊತ್ತಿದೆ ಈ ಸಮಯ ಎಲ್ಲರೂ ಸೀತೆ ರಾವಣನ ಶೋಕ ವಾಟಿಕೆಯಲ್ಲಿದ್ದಾರೆ. ಇಡೀ ಪ್ರಪಂಚ ಸಾಗರದ ಮಧ್ಯದಲ್ಲಿ ಲಂಕೆಯಲ್ಲಿ ಇದೆ. अभी सब रावण की जेल में पड़े हैं, सर्व की सद्गति करने के लिए बाबा. ಈಗ ಎಲ್ಲರೂ ರಾವಣನ ಜೈಲಲ್ಲಿ ಬಿದ್ದಿದ್ದಾರೆ. ಸರ್ವರ ಸದ್ಗತಿಯನ್ನ ಮಾಡಕ್ಕೋಸ್ಕರ ತಂದೆ ಬಂದಿದ್ದಾರೆ. सब शोक वाटिका में है, ಸ್ವರ್ಗ में सुख नरक में दुख है. ಎಲ್ಲರೂ ಶೋಕ ವಾಟಿಕೆಯಲ್ಲಿದ್ದಾರೆ. ಸ್ವರ್ಗದಲ್ಲಿ ಸುಖ, ನರಕದಲ್ಲಿ ದುಃಖ ಇದೆ. इसको शोक वाटिका कहेंगे, वो है अशोक स्वर्ग. बहुत बड़ा अंतर है. ಇದಕ್ಕೆ ಶೋಕ ವಾಟಿಕೆ ಅನ್ನೋದು, ಅದಾಗಿದೆ ಅಶೋಕ ಸ್ವರ್ಗ. ಬಹಳ ದೊಡ್ಡ ಅಂತರ ಇದೆ. तो बच्चों को कोशिश कर बाबा को याद करना चाहिए, तो खुशी का पारा चढ़ेगा. बाबा की राय पर नहीं चलेंगे तो सौतेले रहे. ತಾವು ಮಕ್ಕಳು ಪ್ರಯತ್ನ ಮಾಡಿ ತಂದೆಯನ್ನ ನೆನಪು ಮಾಡಬೇಕು, ಆಗ ಖುಷಿಯ ಪಾರ ಬೆಳೆಯುತ್ತೆ. ತಂದೆಯ ಆಜ್ಞೆಯಂತೆ ನಡೆದಿಲ್ಲ ಅಂದರೆ ಚಿಕ್ಕಮ್ಮನ ಮಕ್ಕಳಾಗ್ಬಿಡ್ತೀವಿ. फिर प्रजा में चले जाएंगे, मातेले होंगे तो ರಾಜಧಾನಿ में आ जाएंगे. ಮತ್ತೆ ಪ್ರಜೆಗಳಲ್ಲಿ ಹೋಗ್ಬಿಡ್ತೀವಿ. ಚಿಕ್ಕಮ್ಮನ ಮಕ್ಕಳದ ಆದಾಗ ನಾವು ಪ್ರಜೆಗಳಲ್ಲಿ ಹೋಗ್ತೀವಿ. ಸ್ವಂತ ಮಕ್ಕಳಾದರೆ ರಾಜಧಾನಿಯಲ್ಲಿ ಬರ್ತೀವಿ. राजधानी में आना चाहते हो तो श्रीमत पर चलना पड़े. श्री कृष्ण की मत नहीं मिलती, मत है ही दो. अभी तुम श्रीमत लेते हो, फिर सत्युग में उसका फल भोगते हो. ರಾಜಧಾನಿಯಲ್ಲಿ ಬರಬೇಕು ಅಂದರೆ ಶ್ರೀಮತದಂತೆ ನಡಿಬೇಕು.
ಶ್ರೀಕೃಷ್ಣನ ಮತ ಅಂತೂ ಸಿಗಲ್ಲ, ಮತ ಇರೋದೇ ಎರಡು. ಈಗ ತಾವು ಶ್ರೀಮತವನ್ನು ಪಡೀತೀರಾ ಮತ್ತು ಸತ್ಯುಗದಲ್ಲಿ ಫಲವನ್ನು ಅನುಭವ ಮಾಡ್ತೀರಾ. फिर द्वापर में रावण के मत मिलते, सब रावण के मत पर असुर बन जाते. ಮತ್ತೆ ದ್ವಾಪರದಿಂದ ರಾವಣನ ಮತ ಸಿಗತ್ತೆ, ಎಲ್ಲರೂ ರಾವಣನ ಮತ ಅಸುರರಾಗ್ಬಿಡ್ತಾರೆ. ತುಮಕೋ ಮಲ್ತಿ ಈಶ್ವರ್ಯ ಮತ ದೇನಿ ವಾಲ ಏಕಿ ಬಾ. ತಮಗೆ ಸಿಗತ್ತೆ ಈಶ್ವರ್ಯ ಮತ ನೀಡುವಂಥವರು ಒಬ್ಬ ತಂದೆ ಆಗಿದ್ದಾರೆ. वो है ईश्वर, तुम ईश्वरी मत से कितना पवित्र बनते हो. ಅವರಾಗಿದ್ದರೆ ಈಶ್ವರ, ತಾವು ಈಶ್ವರನ ಮತದಂತೆ ಎಷ್ಟು ಪವಿತ್ರರಾಗ್ತೀರಾ. ಪಹಲಾ ಪಾಪ ವಿಷಯ ಸಾಗರ ಮೇ ಗೋತಾ ಕಾನ, ದೇವತಾಯಿ ವಿಷಯ ಸಾಗರ ಮೇ ಗೋತಾ ನಹಿ ಕಾಯ್. ಮೊದಲನೇ ಪಾಪ ವಿಷಯ ಸಾಗರದಲ್ಲಿ ಮುಳುಗಿ ಎದ್ದೇಳುವಂಥದ್ದು. ದೇವತೆಗಳು ವಿಷಯ ಸಾಗರದಲ್ಲಿ ಮುಳುಗುವುದಿಲ್ಲ. कहेंगे क्या वहाँ बच्चे नहीं होते, बच्चे क्यों नहीं होते, परंतु वो है ही वैस्लेस दुनिया, ಸಂಪೂರ್ಣ ನಿರ್ವಿಕಾರಿ. ಕೇಳ್ತಾರೆ ಅಲ್ಲಿ ಮಕ್ಕಳಾಗಲ್ವಾ, ಯಾಕಾಗೋದಿಲ್ಲ? ಆದರೆ ಅದು ನಿರ್ವಿಕಾರಿ ಪ್ರಪಂಚ, ಸಂಪೂರ್ಣ ನಿರ್ವಿಕಾರಿ. वहाँ कोई विकार होते नहीं. बाबा ने समझाया देवता सिर्फ आत्मा अभिमानी है, परमात्मा अभिमानी नहीं. ಅಲ್ಲಿ ಯಾವುದೇ ವಿಕಾರ ಇರೋದೇ ಇಲ್ಲ. ತಂದೆ ತಿಳಿಸ್ಕೊಡ್ತಾರೆ ದೇವತೆಗಳು ಆತ್ಮ ಅಭಿಮಾನಿಯಾಗಿರ್ತಾರೆ, ಪರಮಾತ್ಮ ಅಭಿಮಾನಿ ಅಂತೂ ಅಲ್ಲ. तुम आत्मा अभिमानी भी हो, परमात्मा अभिमानी हो, पहले दोनों नहीं थे. ತಾವು ಆತ್ಮ ಅಭಿಮಾನಿನೂ ಆಗಿದ್ದೀರಾ, ಪರಮಾತ್ಮ ಅಭಿಮಾನಿನೂ ಆಗಿದ್ದೀರಾ. ಮೊದಲು ಎರಡೂ ಇರಲಿಲ್ಲ. सतयुग में परमात्मा को नहीं जानते, आत्मा को जानते कि हम आत्मा ये पुराना शरीर छोड़ फिर जाए नई शरीर लेंगे. ಸತ್ಯುಗದಲ್ಲಿ ಪರಮಾತ್ಮನ ತಿಳುವಳಿಕೆ ಇರೋದೇ ಇಲ್ಲ. ಆತ್ಮಕ್ಕೆ ಗೊತ್ತಿದೆ ನಾನು ಆತ್ಮ ಈ ಹಳೆ ದೇಹವನ್ನು ಬಿಟ್ಟು ಮತ್ತೆ ಹೊಸ ದೇಹವನ್ನು ಪಡಿತೀನಿ. पहले मालूम पड़ जाता अब पुराना शरीर छोड़ नया लेना. बच्चा होता तो भी पहले से साक्षात्कार हो जाता. ಮೊದಲೇ ಗೊತ್ತಾಗ್ಬಿಡತ್ತೆ ನಾನು ಈ ಹಳೆ ದೇಹವನ್ನು ಬಿಟ್ಟು ಹೊಸದನ್ನು ಪಡಿತೀನಿ. ಮಗು ಬರಕ್ ಮೊದಲೇ ಸಾಕ್ಷಾತ್ಕಾರ ಆಗ್ಬಿಡತ್ತೆ. योग बल से तुम सारे विश्व के मालिक बनते हो तो क्या योग बल से बच्चे नहीं हो सकते. ತಾವು ಯೋಗ ಬಲದಿಂದ ಇಡೀ ವಿಶ್ವದ ಮಾಲೀಕರಾಗ್ತೀರ ಅಂದ ಮೇಲೆ ಯೋಗ ಬಲದಿಂದ ಮಕ್ಕಳಾಗಲ್ವಾ. योग बल से कोई भी चीज को तुम पावन बना सकते हो, परंतु तुम याद भूल जाते. ಯೋಗ ಬಲದಿಂದ ಯಾವುದೇ ವಸ್ತುವನ್ನು ತಾವು ಪಾವನ ಮಾಡಬಹುದಾಗಿದೆ, ಆದರೆ ನೆನಪನ್ನು ಮರ್ತೋಗ್ತೀರಾ. कोई को अभ्यास पड़ जाता, बहुत सन्यासी लोग भी होते जिसको भोजन का कदर रहता तो उस समय बहुत मंत्र पढ़कर फिर खाते. ಕೆಲವರಿಗಂತೂ ಅಭ್ಯಾಸ ಆಗ್ಬಿಡುತ್ತೆ. ಬಹಳಷ್ಟು ಜನ ಸನ್ಯಾಸಿಗಳಿರ್ತಾರೆ, ಅವರು ಊಟದ ಬಗ್ಗೆ ಬಹಳ ಗೌರವವನ್ನು ಇಟ್ಕೊತಾರೆ. ಊಟದ ಮೊದಲು ಮಂತ್ರವನ್ನು ಓದಿ ಮತ್ತೆ ಸೇವನೆ ಮಾಡ್ತಾರೆ. ತುಮಕೋ ಭಿ ಪरहेಜ್ ತೋ ಬತಾಯಾ, ಕುಚ್ ಭಿ ಮಾಂಸ್ ಮದಾರ್ ನಹಿ ಖಾನಾ. ತಮಗೂ ಪಥ್ಯವನ್ನು ತಿಳಿಸಲಾಗಿದೆ, ತಾವು ಸಹ ಮಾಂಸ ಮೊಟ್ಟೆಯನ್ನು ಸೇವನೆ ಮಾಡಬೇಡಿ. तुम देवता बनते हो ना, देवताई कभी किचड़ा पट्टी नहीं खाती. ತಾವು ದೇವತೆ ಆಗ್ತಿದ್ದೀರಲ್ಲ, ದೇವತೆ ಎಂದೂ ಸಹ ಕೊಳಕನ್ನು ತಿನ್ನಲ್ವಲ್ಲ. तो ऐसा पवित्र बनना. बाबा कहते मेरे द्वारा तुम मुझे जानने से सब कुछ जान जाए. ಈ ರೀತಿ ಪವಿತ್ರರಾಗಿ ತಂದೆ ಅಂದರೆ ತಾವು ನನ್ನ ಮುಖಾಂತರ ನನ್ನನ್ನು ಅರ್ಥ ಮಾಡಿಕೊಂಡಾಗ ಎಲ್ಲವನ್ನ ಅರ್ಥ ಮಾಡ್ಕೊತೀರಾ. फिर जानने का कुछ रहेगा नहीं. सतयुग में फिर पढ़ाई भी और होती है. ಮತ್ತೆ ಅರ್ಥ ಮಾಡ್ಕೊಳಕ್ಕೆ ಏನೂ ಉಳಿಯಲ್ಲ. ಸತ್ಯುಗದಲ್ಲಿ ವಿದ್ಯೆ ಬೇರೆ ಇರುತ್ತೆ. इस मृत्यु लोक की पढ़ाई का अब अंत है. मृत्यु लोक की सारी कारोबार खत्म हो फिर अमर लोक की शुरू हो. ಈ ಮೃತ್ಯು ಲೋಕದ ವಿದ್ಯೆ ಅಂತ್ಯ ಆಗತ್ತೆ.
ಈ ಮೃತ್ಯು ಲೋಕದ ವ್ಯವಹಾರ ಎಲ್ಲವೂ ಸಮಾಪ್ತಿಯಾಗಿ ಅಮರ ಲೋಕದ್ದು ಆರಂಭ ಆಗುತ್ತೆ. इतना बच्चों को नशा चाहिए, अमर लोक के मालिक थे तुम, बच्चों को अतीन्द्रिय सुख परम सुख में रहना चाहिए. ಇಷ್ಟೊಂದು ನಶೆ ಮಕ್ಕಳಲ್ಲಿ ಇರಬೇಕಾಗಿದೆ. ಅಮರ ಲೋಕದ ಮಾಲೀಕರಾಗಿದ್ರಿ, ಈಗ ಮಕ್ಕಳು ಅತೀಂದ್ರಿಯ ಸುಖ ಪರಮ ಸುಖದಲ್ಲಿ ಇರಬೇಕಾಗಿದೆ. परम पिता परमात्मा के हम बच्चे हैं अथवा स्टूडेंट हैं, परम पिता परमात्मा हमको अब घर ले जाएंगे, इसको ही परम आनंद कहा जाता. परम पिता परमात्मನಿಗೆ ನಾವು ಸ್ಟೂಡೆಂಟ್ ಆಗಿದ್ದೀವಿ ಅಥವಾ ಮಕ್ಕಳಾಗಿದ್ದೀವಿ. ಪರಂ ಪಿತಾ ಪರಮಾತ್ಮ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ನಾವು ಪರಮ ಆನಂದದಲ್ಲಿ ಇರಬೇಕು. सतयुग में ये बातें होता नहीं, ये तुम अभी सुनते हो, इस समय ईश्वरीय ಫ್ಯಾಮಿಲಿ के हो ना. ಸತ್ಯುಗದಲ್ಲಿ ಈ ಎಲ್ಲ ಮಾತುಗಳು ಇರೋದಿಲ್ಲ, ತಾವು ಈಗ ಕೇಳ್ತಾ ಇದ್ದೀರಾ. ಈ ಸಮಯದಲ್ಲಿ ಈಶ್ವರೀಯ ಪರಿವಾರದವರಾಗಿದ್ದೀರಾ. अभी का ही गायन है अतीन्द्रिय सुख, गोपी गोप वल्लभ से पूछो. परम धाम का रहने वाला बाबा आकर हमारा बाप टीचर गुरु बनते. ಇವಾಗಿನ ಗಾಯನ ಆಗಿದೆ. ಅತೀಂದ್ರಿಯ ಸುಖವನ್ನ ಗೋಪ ಗೋಪಿಯರಿಂದ ಕೇಳಿ. ಪರಂಧಾಮದಲ್ಲಿ ಇರುವಂತಹ ತಂದೆ ಬಂದು ನಮ್ಮ ತಂದೆ ಟೀಚರ್ ಗುರು ಆಗ್ತಾರೆ. तीनों ही सर्वेंट ठहरे, कोई अभिमान नहीं रहते. ಮೂರು ಜನ ಅಂದರೆ ಮೂರು ರೂಪದಲ್ಲಿ ಸೇವಕರಾಗಿರ್ತಾರೆ, ಎಂಥದೇ ಅಭಿಮಾನ ಇರಲ್ಲ. कहते हैं हम तुम्हारी सेवा कर तुमको सब कुछ दे निर्वाण धाम में बैठ जाएंगे, तो ಸರ್ವೆಂಟ್ ಹುವಾನ ತಿಳಿಸ್ತಾರೆ. ನಾನು ನಿಮ್ಮ ಸೇವೆಯನ್ನು ಮಾಡಿ ಎಲ್ಲವನ್ನ ನೀಡಿ ನಿರ್ವಾಣ ಧಾಮದಲ್ಲಿ ಹೋಗಿ ಕುತ್ಕೊಳ್ತೀನಿ ಅಂದ ಮೇಲೆ ಸೇವಕರಾದ್ರಲ್ಲ. वाइसराय आदि हमेशा सही करते तो ओबीडियंट सर्वेंट लिखते. बाबा भी निराकार निरंकारी है. ವೈಸ್ರಾಯ್ ಸದಾ ಸೈನ್ ಮಾಡಿದ್ರೆ ಕೆಳಗಡೆ ನಿಮ್ಮ ವಿಧಿಯನಾದ ಸೇವಕರು ಅಂತ ಬರೀತಾರೆ. ತಂದೆನೂ ನಿರಾಕಾರ ನಿರಂಕಾರಿಯಾಗಿದ್ದಾರೆ. कैसे बैठ पढ़ाती, इतनी ऊंच पढ़ाई और कोई पढ़ा ना सके. ಯಾವ ರೀತಿ ಕುತ್ಕೊಂಡು ಓದಿಸ್ತಾರೆ, ಇಷ್ಟೊಂದು ಉನ್ನತವಾದ ವಿದ್ಯೆ ಯಾರು ಓದಿಸೋಕ್ಕೆ ಸಾಧ್ಯ ಇಲ್ಲ. इतनी पॉइंट्स कोई दे ना सके, मनुष्य को जान ही नहीं सकते, इनको कोई गुरु ने नहीं सिखलाया. ಇಷ್ಟೊಂದು ಪಾಯಿಂಟ್ಸ್ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಅರ್ಥನೇ ಮಾಡ್ಕೊಳಲ್ಲ, ಇವರಿಗೆ ಗುರು ಯಾರು ಕಲಿಸ್ಕೊಡಲ್ಲ. ಗುರು ಹೋತಾ ತೋ ಬಹುತೋಂ ಕಾ ಹೋತಾ ಏಕ್ ಕಾ ಹೋತಾ ಹೈ ಕ್ಯಾ. ಗುರುಗಳು ಇರೋದಾಗಿದ್ರೆ ಅನೇಕರಿಗೆ ಇರೋರು, ಒಬ್ಬರಿಗೆ ಇರ್ತಾರ. ये बाबा ही पतितों को पावन बनाते, आदि सनातन देवी देवता धर्म की स्थापना कर. ಈ ತಂದೆನೇ ಪತಿತರನ್ನ ಪಾವನ ಮಾಡ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. बाप कहते मैं कलब 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 के संगम युग आता हूँ, कहते हैं बाबा हम कलब पहले भी मिले थे. ತಂದೆ ಅಂತಾರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ ಅಂತಾರೆ ಬಾಬಾ, ನಾನು ಕಲ್ಪದ ಮೊದಲು ಮಿಲನ ಆಗಿದೆ. बाबा ही आकर पतितों को पावन बनाएंगे, 21 जन्म के लिए तुम बच्चों को पावन बना. ತಂದೆನೇ ಬಂದು ಪತಿತರನ್ನ ಪಾವನ ಮಾಡ್ತಾರೆ, 21 ಜನ್ಮಕ್ಕೋಸ್ಕರ ತಮ್ಮ ಮಕ್ಕಳನ್ನ ಪಾವನರಾಗಿ ಮಾಡ್ತಾರೆ. तो ये सब धारण करनी चाहिए, फिर बताना चाहिए बाबा ने क्या समझाया. बाबा से हम भविष्य 21 जन्म का वर्षा ले. ಇವೆಲ್ಲ ಅರ್ಥ ಮಾಡ್ಕೋಬೇಕು, ಧಾರಣೆ ಮಾಡಬೇಕು, ಮತ್ತು ಇತರರಿಗೂ ತಿಳಿಸ್ಬೇಕು. ಬಾಬಾ ಏನು ತಿಳಿಸ್ಕೊಟ್ರು? ತಂದೆ ಅಂತೂ ಭವಿಷ್ಯತ್ತು 21 ಜನ್ಮದ ಆಸ್ತಿಯನ್ನು ಕೊಡ್ತಾರಲ್ಲ. ये याद रहने से फिर खुशी में रहेंगे, वो परम आनंद है. ಈ ನೆನಪಿದ್ದಾಗ ಖುಷಿಯಲ್ಲಿರ್ತೀರ, ಅದು ಪರಮ ಆನಂದ ಆಗಿದೆ. मास्टर नॉलेजफुल ब्लेसफुल ये सब वरदान बाबा से अभी तुमको मिलता है. सतयुग में तो वृद्धि होंगे.
ಮಾಸ್ಟರ್ ಜ್ಞಾನವಂತರು, ಆಶೀರ್ವಾದವಂತರು. ಇದೆಲ್ಲ ವರದಾನ ತಂದೆಯಿಂದ ತಮಗೆ ಸಿಗತ್ತೆ. ಸತ್ಯುಗದಲ್ಲಿ ತಾವು ಬುದ್ಧು ಆಗಿರ್ತೀರಿ. इन लक्ष्मी नारायण को कुछ भी नॉलेज नहीं, इन्हों को होती है परंपरा से चलती आती. ಲಕ್ಷ್ಮೀ ನಾರಾಯಣರಿಗೇನು ಜ್ಞಾನ ಇರೋದಿಲ್ಲ, ಇವರಿಗೆ ಇದ್ದಿದ್ರೆ ಪರಂಪರ ನಡೀತಾ ಬರೋದು. तुम जैसे परम आनंद देवताओं को भी नहीं हो सकता. ತಮ್ಮ ರೀತಿ ಪರಮ ಆನಂದ ದೇವತೆಗಳಿಗೂ ಇರಕ್ಕೆ ಸಾಧ್ಯ ಇಲ್ಲ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, देवता बनने के लिए कान पान की बहुत शुद्धि रखना, बहुत ही परहेज में चलना. ದೇವತೆ ಆಗಕ್ಕೋಸ್ಕರ ಆಹಾರ ಪಾನೀಯಗಳಲ್ಲಿ ಬಹಳ ಶುದ್ಧತೆಯನ್ನು ಇಟ್ಕೊಳ್ಳಿ, ಬಹಳಷ್ಟು ಪಥ್ಯದಲ್ಲಿ ನಡೆಯಿರಿ. ಯೋಗ ಬಲ ಸೆ ಭೋಜನ ಕೋ ದೃಷ್ಟಿ ಸೆ ಶುದ್ಧ ಬನಾಕರ್ ಸ್ವೀಕಾರ ಕರ್. ಯೋಗ ಬಲದಿಂದ ಆಹಾರವನ್ನು ದೃಷ್ಟಿಯಿಂದ ಶುದ್ಧ ಮಾಡಿ ಸ್ವೀಕಾರ ಮಾಡಿ. ಎರಡನೇದು, परमपिता परमात्मा के हम बच्चे अथवा स्टूडेंट हैं, वो हमें अब घर ले जाएंगे. ಪರಂಪಿತ ಪರಮಾತ್ಮನಿಗೆ ನಾವು ಸಂತಾನ ಅಥವಾ ಸ್ಟೂಡೆಂಟ್ ಆಗಿ ಅವರು ನಮ್ಮನ್ನು ಈಗ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇಸೇ ನಶೆ ಮೇರ ಪರಂ ಸುಖ ಪರಂ ಆನಂದ ಕಾ ಅನುಭವ ಕರ್. ಇದೇ ಒಂದು ನಶೆಯಲ್ಲಿರ್ತಾ ಪರಮ ಸುಖ ಪರಮ ಆನಂದದ ಅನುಭವವನ್ನು ಮಾಡಬೇಕಾಗಿದೆ. ಇಂದಿನ ವರದಾನ, सेवा की लगन द्वारा लौकिक को अलौकिक प्रवृत्ति में परिवर्तन करने वाले निरंतर सेवाधारी भव. ಸೇವೆಯ ಆಸಕ್ತಿಯಲ್ಲಿ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂಥವರು ನಿರಂತರ ಸೇವಾಧಾರಿ ಭವ. सेवाधारी का कर्तव्य है निरंतर सेवा में रहना, चाहे मनसा सेवा हो चाहे वाचा कर्मणा सेवा हो. ಸೇವಾಧಾರಿಯ ಕರ್ತವ್ಯ ಆಗಿದೆ ನಿರಂತರ ಸೇವೆಯಲ್ಲೇ ತೊಡಗಿರುವಂಥದ್ದು. ಬಲೆ ಅದು ಮನಸ್ಸಿನ ಸೇವೆ ಇರಬಹುದು, ವಾಚಾ ಸೇವಾ ಅಥವಾ ಕರ್ಮಣಾ ಸೇವಾ ಆಗಿರಬಹುದಾಗಿದೆ. सेवाधारी कभी भी सेवा को अपने से अलग नहीं समझते, जिनकी बुद्धि में सदा सेवा की लगन रहती. ಸೇವಾಧಾರಿ ಎಂದೂ ಸಹ ಸೇವೆಯಿಂದ ತಮ್ಮನ್ನು ತಾವು ಬೇರೆ ಅಂತ ತಿಳ್ಕೊಳ್ಳೋದಿಲ್ಲ. ಅವರ ಬುದ್ಧಿ ಸದಾ ಸೇವೆಯ ಆಸಕ್ತಿಯಲ್ಲೇ ತೊಡಗಿರುತ್ತೆ. ಉನ್ಕಿ ಲೌಕಿಕ ಪ್ರವೃತ್ತಿ ಬದಲ್ಕರ್ ಈಶ್ವರ್ಯ ಪ್ರವೃತ್ತಿ ಹೋ ಜಾತಿ. ಅವರದು ಲೌಕಿಕ ಪ್ರವೃತ್ತಿ ಪರಿವರ್ತನೆಯಾಗಿ ಈಶ್ವರ್ಯ ಪ್ರವೃತ್ತಿ ಆಗತ್ತೆ. सेवाधारी घर को घर नहीं समझते, लेकिन सेवा स्थान समझकर चलते. ಸೇವಾಧಾರಿ ಮನೆಯನ್ನ ಮನೆ ಅಂತ ತಿಳ್ಕೊಳಲ್ಲ, ಆದರೆ ಸೇವಾ ಸ್ಥಾನ ಅಂತ ತಿಳ್ಕೊಂಡು ನಡೀತಾರೆ. सेवाधारी का मुख्य गुण है त्याग. त्याग वृत्ति वाले प्रवृत्ति में तपस्वी मूर्त होकर रहते, जिससे सेवा स्वतः होती. ಸೇವಾಧಾರಿಯ ಮುಖ್ಯ ಗುಣ ತ್ಯಾಗ. ತ್ಯಾಗ ವೃತ್ತಿಯವರು ಪ್ರವೃತ್ತಿಯಲ್ಲೂ ತಪಸ್ವಿ ಮೂರ್ತಿಯಾಗಿ ಇರ್ತಾರೆ, ಇದರಿಂದ ಸೇವೆ ಸ್ವತಃ ಆಗತ್ತೆ. ಸ್ಲೋಗನು, अपने संस्कारों को दिव्य बनाना तो मन बुद्धि को बाबा के आगे समर्पित कर दो. ತಮ್ಮ ಸಂಸ್ಕಾರಗಳನ್ನು ದಿವ್ಯವಾಗಿ ಮಾಡ್ಕೋಬೇಕಾದ್ರೆ ಮನಸ್ಸು ಬುದ್ಧಿಯನ್ನು ತಂದೆ ಮುಂದೆ ಸಮರ್ಪಿತ ಮಾಡಿ. अव्यक्त इशारे, महान बनने के लिए मधुरता और नम्रता का गुण धारण करो. महान ಆಗಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿ. किसी भी आत्मा को 2 घड़ी मीठी दृष्टि दे दो, मीठे बोल बोल दो तो उस आत्मा को सदा के लिए भरपूर कर दे. ಯಾವುದೇ ಆತ್ಮಕ್ಕೆ 2 ನಿಮಿಷ ಮಧುರವಾದ ದೃಷ್ಟಿಯನ್ನು ನೀಡಿ, ಮಧುರವಾದ ಮಾತನ್ನು ಮಾತಾಡಿ,
ಆ ಆತ್ಮಕ್ಕೆ ಸದಾ ತುಂಬಿರುತ್ತೆ. ये दो घड़ी भी मधुर दृष्टि बोल उस आत्मा की सृष्टि बदल दे. ನಿಮ್ಮ 2 ನಿಮಿಷದ ಮಧುರ ದೃಷ್ಟಿ ಮಾತು ಆ ಆತ್ಮದ ಸೃಷ್ಟಿಯನ್ನೇ ಪರಿವರ್ತನೆ ಮಾಡುತ್ತೆ. दो मधुर बोल सदा के लिए बदलने के निमित्त बन जाए. ಆ 2 ಮಾತುಗಳೇ ಸದಾ ಪರಿವರ್ತನೆ ಆಗೋದಕ್ಕೆ ನಿಮಿತ್ತ ಆಗುತ್ತೆ. ಓಂ ಶಾಂತಿ.